ಸದ್ದಿಲ್ಲದೆ ಹೆಣ ಹಾಕ್ದವರು ಸುದ್ದಿ ಮಾಡದೆ ಹೆಣಾನೂ ಸಾಗಿಸಿದ್ರು. ಕಡೆಗೆ 2 ತಿಂಗಳ ಕಾಲ ಎಲ್ಲವನ್ನೂ ಗೌಪ್ಯವಾಗಿಡೋದ್ರಲ್ಲಿ ಯಶಸ್ವಿನೂ ಆಗಿದ್ರು. ಆದರೆ ಅಕ್ಕ ತಮ್ಮನ ನಡುವೆ ಇದ್ದ ಹೊಲಸು ಸಂಬಂಧದ ವಾಸನೆ ವಾಸ್ತವವನ್ನ ನೋಡೋ ಹಂಗೆ ಮಾಡ್ತು. ವಸ್ತು ವಿಷಯ ಏನು ಅನ್ನೋದನ್ನ ಪುಟ್ಟ ಹುಡುಗಿ ಪೊಲೀಸರಿಗೆ ವಿವರಿಸಿದ್ದು ಪಾತಕಿಯ ಬೆನ್ನು ಮೂಳೆ ಮುರಿದು ನಿಜ ಕಕ್ಕಿಸಿದ ಮೇಲೆ. ಯಾವಾಗ ಊರ ಜನರಿಗೆ ಶೋಭಾ ಅಜಿತ್ ಸಂಬಂಧದ ಬಗ್ಗೆ ಅನುಮಾನ ಹುಟ್ಕೊಂತೋ ಆಗಲೇ ಆ ಬಗ್ಗೆ ಶೋಭಾ ಹತ್ರ ಮಾತಾಡಿದ್ದಾರೆ. ಈಕೆ ಯಾವಾಗ ಸಿರ್ರಂದ್ಲೋ ಆಗ್ಲೇ SI ರವಿ ನಾಯ್ಕೋಡಿ ಗಮನಕ್ಕೆ ಬಂದಿದ್ದು. ಅವರು ತಡ ಮಾಡಲಿಲ್ಲ, ಮನೆಗೆ ಬಂದು ವಿಚಾರಿಸಿದ್ದಾರೆ. ಯಾವ ವಿಷಯನೂ ಗೊತ್ತಾಗ್ಲಿಲ್ಲ. ನಂತರ ಅಜಿತನ್ನ ಕರ್ಕೊಂಡ್ಬಂದು ನಿಜ ಹೇಳೋ ಮಗನೆ ಅಂತ ಬಡಿದಿದ್ದಾರೆ. ಆಗ್ಲೂ ಅವನು ಬಾಯ್ಬಿಟ್ಟಿಲ್ಲ. ಯಾವಾಗ ಇವರು ಮೂಳೆ ಎಣಿಸೋದಕ್ಕೆ ಶುರು ಮಾಡಿದ್ರು ಆಗಲೇ ಕೃಷ್ಣಾ ನದಿಯಲ್ಲಿ ಹೆಣ ಹಾಕಿದ್ದೀನಿ ಅಂದಿದ್ದ ಕೀಚಕ. ನಂತರ ಈ ಅಜಿತ್ ಅಕ್ಕ ಅಂದ್ರೆ ನಂಗಿಷ್ಟ, ಶೋಭಾ ಜೊತೆ ನನಗೆ ದೈಹಿಕ ಸಂಬಂಧ ಇದೆ ಅನ್ನೋದನ್ನು ಒಪ್ಪಿಕೊಂಡು ಕೊಲೆಯ ಪ್ಲಾನ್ ಮಾಡಿ ಕಥೆ ಮುಗಿಸಿದ್ದನ್ನು ವಿವರಿಸಿದ್ದ. ನಿಧಿಗಳಿಗೆ ಹಾಕಿದ್ರು 4 ಸರ್. ನಿಧಿಗಳಿಗೆ ಹಾಕ್ಸಂದ್ರೆ ಆಮೇಲೆ ಅವ್ನು ಪೂರ್ತಿ ನಿದ್ದೆ ಹತ್ತಂಟ್ಲೆ ಕರೆಂಟ್ ಹಚ್ಚಿದ್ರು ಸರ್. ಕರೆಂಟ್ ಹಚ್ಕಿಸಂದು ಸಾತು ಬಳಕ್ರೆ ಚೀಲನೆ ಹಾಕಿಸಂದ್ರೆ ನಾನು ಗಾಡಿ ಮೇಲೆ ಕಟ್ಕೊಂತ ಹೋಗಿಸಂದು ಹೋಗಿ ಹೊಳೆ ಹೋಗೋದು ಬಂದೆ ಸರ್. ಕೃಷ್ಣಾ ನದಿ ಇಲ್ಲ ಸರ್, ಹೋದ್ರಿಲ್ರಿ. ಅದು ಫುಲ್ ನಿದ್ದೆ ಎದ್ದಿತ್ತು ನಾಡ್ಲಿ ರೀ. ಅಲ್ಲಿ ಮಿರ್ಜಿ ಮುಳೆ ಡಾಕ್ಟರ್ ಅಂತ ಹಾಕ್ರಿ. ಹೌದು ಸರ್. ಹಾಂ ಸರ್, 2 ದಿವಸದಿಂದ ಅವ್ನು ಮುಗಿಸೋನು ಇವ್ರನ್ನ ತಂದು ಪ್ಲ್ಯಾನ್ ಮಾಡಿದ್ರು. ಹಾಂ, ಎಂಥ ಅಸಹ್ಯ ನೋಡಿ. ಅಕ್ಕ ತಮ್ಮ ಸಂಸಾರ ಮಾಡೋದಕ್ಕೆ ಅಂತ ಬಡಪಾಯಿಯನ್ನ ಮುಗಿಸ್ಬಿಟ್ರು. ದಿನ ಹಾಲು ಕುಡಿದು ಮಲಗೋ ರೂಢಿ ಇಟ್ಕೊಂಡಿದ್ದ ಅಪ್ಪ ಸಾಹೇಬನಿಗೆ ಅವತ್ತು ಹಾಲೇ ಹಾಲಾಹಲವಾಗೋಯ್ತು. ಅಜಿತ ಕೊಟ್ಟ ನಿದ್ದೆ ಮಾತ್ರೆಯ ಪುಡಿಯನ್ನ ಶೋಭಾ ಹಾಲಲ್ಲಿ ಹಾಕಿ ಗಂಡನಿಗೆ ಕುಡಿಸಿದ್ಲು. ಪಾಪ ಅವನು ಅಡ್ಬಿದ್ದ. ನಿದ್ದೆ ಅನ್ನೋದು ಅಪ್ಪ ಸಾಹೇಬನನ್ನ ಪೂರ್ತಿ ಆವರಿಸಿಕೊಂಡ ಮೇಲೆ ಆತನ್ನ ಪಾತಕಿಗಳಿಬ್ರು ಸೇರಿ ಎತ್ಕೊಂಡು ಹೋಗಿ ಕರೆಂಟ್ ಕಂಬದ ಹತ್ರ ಮಲಗಿಸಿದ್ರು. ಮೊದಲು ಎಲೆಕ್ಟ್ರಿಷಿಯನ್ ಆಗಿದ್ದ ಅಜಿತ ತನ್ನ ತಲೆ ಉಪಯೋಗಿಸಿಕೊಂಡು ಕರೆಂಟಿನ ಮೃತ್ಯುದಂಡವನ್ನ ರೆಡಿ ಮಾಡಿದ್ದ. ಮರದ ಕಟ್ಟಿಗೆಗೆ ಸುತ್ತಿದ್ದ ಹೈ ವೋಲ್ಟ್ ತಂತಿಯನ್ನ ಅಪ್ಪ ಸಾಹೇಬನ 2 ಕಾಲು ಮತ್ತು ಎದೆಗೆ ಇಟ್ಟು ಕರೆಂಟ್ಗೆ ಕನೆಕ್ಷನ್ ಕೊಟ್ಟ. ಪಾತಕಿ ಶೋಭಾ ಗಂಡನ ಪ್ರಾಣ ತೆಗೆಯೋ ಪವರ್ ಬಟನ್ ಆನ್ ಮಾಡಿದ್ಲು. 8:30 ರೀ. ಎಷ್ಟಿದ್ವಿ ಏನೋ ಗುಳಿಗೆ ಅವನ್ನ ಪುಡಿ ಮಾಡಿದ್ರು. ಅದನ್ನು ಇಷ್ಟ ಗುಳಿಗೆ ನನಗೆ ಗೊತ್ತಿಲ್ಲ. ಆಮೇಲೆ ಬಾರಕ್ಕೆ ಎದ್ರಿ ಇದನ್ನು ಮಾಡಿದ್ರು, ಕರೆಂಟ್ ಹಚ್ಚಿದ್ರಿ. ನಂಗೆ ಬಟನ್ ಬಡಿ ಅಂದ್ರೆ ನಾ ಬಟನ್ ಬಡ್ನಿ. ಥೇನಿಂದ ಹಚ್ಚಿ ಜೋ ಹೋದ ಬೆಳಕು ಬಂದ್ ಮಾಡಂದ್ರೆ ನಾ ಬಟನ್ ಬಂದ್ ಮಾಡ್ರಿ. ಎಂಥ ಹೆಂಗಸವ್ವ ನೀನು. ಹೃದಯ ಅನ್ನೋದಿದೆಯಾ ನಿನಗೆ? ಅದು ಹೆಂಗೆ ಗಂಡನ ಹೆಣ ಕೆಡುವುದೇ ಅನ್ನೋದನ್ನ ವಿವರಿಸ್ತಾಳೆ ನೋಡಿ. ಕರೆಂಟ್ ಹಾಕಿದ್ಲಂತೆ, ಬಂದ್ ಮಾಡಿದ್ಲಂತೆ. ಇವಳು ಬಂದ್ ಮಾಡಿದ್ದು ಬರೀ ಸ್ವಿಚ್ಚನ್ನಲ್ಲ, ತನ್ನ ಗಂಡನ ಬದುಕನ್ನ. ಕರೆಂಟ್ ತಾಕಿಸಿಕೊಂಡ ಅಪ್ಪ ಸಾಹೇಬ ಒಮ್ಮೆ ಮಿಸುಕಾಡಿದ್ದ ಅಷ್ಟೆ, ಆತನ ಪ್ರಾಣ ಪಕ್ಷಿ ಹಾರ ಹೋಗಿತ್ತು. ಅಷ್ಟಾದ್ಮೇಲೂ ಮತ್ತೆ ಕರೆಂಟ್ ಹಾಯಿಸಿದ್ರು. ಕಡೆಗೆ ಪೂರ್ತಿ ಸತ್ತ ಅನ್ನೋದು ಕನ್ಫರ್ಮ್ ಆದ್ಮೇಲೂ ಅಜಿತ ಕೈಗೆ ಸಿಕ್ಕ ಕಟ್ಟಿಗೆಯನ್ನ ತಗೊಂಡು ಅಪ್ಪ ಸಾಹೇಬನ ಮೃತದೇಹಕ್ಕೆ ಹೊಡೆದಿದ್ದ. ಆಗಲೇ ಮಗಳು ಸುನಿತಾಗೆ ಎಚ್ಚರವಾಗಿತ್ತು. ಮುಂದೆ ಹೆಣನ ಜೋಳದ ಚೀಲದಲ್ಲಾಕೊಂಡು ಬೈಕಿಗೆ ಕಟ್ಟಿದ್ದೆಲ್ಲವನ್ನೂ ಈಕೆ ನೋಡಿದ್ರು. ಎಚ್ಚರಿಕೆ ಆದ ಕೂಡಲೇ ನಮ್ಮ ಪಪ್ಪ ಒಳಗೆ ಚೀಲದ ಹಾಕ್ಲಾತಿದ್ರು. ನಮ್ಮ ಮಾಮ ಹಾಕಿದ್ರಿ, ನಮ್ಮ ಮಮ್ಮಿ ಚೀಲ ಹಿಡಿದ್ರಿ. ಅಜಿತ್ ರೀ ಹಾಕಂತಲಿದ್ರಿ. ಬಾಯಿ ಕಟ್ಟಿರಿ ಇಬ್ರು ಕೂಡ್ರಿ. ಬಾಯಿ ಕಟ್ಟಂತಲೇ ನಮ್ಮ ಮಾಮ ಇದ್ದಾವ ಎತ್ಕೊಂಡ್ರಿ. ಎತ್ತಿವ್ರಿ ಎದ್ರಿ ಗಾಡಿ ಮ್ಯಾಗಿಟ್ರಿ. 2 ಸ್ಟ್ಯಾಂಡ್ ಹಚ್ಚಿದ್ರಿ. ಹಾಂ, ಹಚ್ಚಂತಲೇ ಹಚ್ಚಿದ್ರಿ. ಅದ್ರ ಮ್ಯಾಗ ಇಟ್ರಿ ಹೋದ್ರಿ. ಹಿಂದಿಂದ ಹಾಗ್ಲಿ ಜೋರ್ಲಿ ಬಿಗದು ಕಟ್ಟಿದ್ರಿ. ಕಟ್ಟಂತಲೇ ಹೋದ್ರಿ. ಹೀಗೆ ಬೈಕಲ್ಲಿ ಹೆಣ ಇಟ್ಕೊಂಡು ಹೊರಟ ಅಜಿತ ತಂಗಡಿ ಗ್ರಾಮದ ಮುಖಾಂತರ ಕೃಷ್ಣಾ ನದಿಯ ಸೇತುವೆ ಹತ್ರ ಹೋಗಿ ತುಂಬಿ ಹರಿತಾ ಇದ್ದ ನದಿಗೆ ಶವದ ಚೀಲವನ್ನ ಎಸೆದಿದ್ದ. ಅಷ್ಟಾದ್ಮೇಲೆ ಮನೆಗೆ ಬಂದು ಶೋಭಾಳ ಪಕ್ಕದಲ್ಲೇ ಮಲಗಿದ್ದ. ನಂತರ ಅಕ್ಕ ತಮ್ಮನ ವಿಲಕ್ಷಣ ಚಕ್ಕಂದಕ್ಕೆ ಯಾವ ಅಡೆತಡೆನೂ ಆಗಲಿಲ್ಲ. 2 ತಿಂಗಳಿನಿಂದ ಅಪ್ಪ ಸಾಹೇಬನ್ನ ಹುಡುಕೋ ನೆಪದಲ್ಲಿ ಅವರ ಮನೆಯಲ್ಲೇ ಇದ್ದ.
ಇನ್ನೂ ಮಗು ಸವಿತಾ ನಡೆದಿದ್ದನ್ನ ಅಜ್ಜಿ ಹತ್ರ ಆದ್ರೂ ಹೇಳಿದ್ಲೇನೋ. ಅದಕ್ಕೂ ಶೋಭಾ ಅಜಿತ್ ಅವಕಾಶ ಕೊಡ್ಲಿಲ್ಲ. ಸಾಯಿಸ್ತೀವಿ ಅಂತ ಹೆದರಿಸಿ ಆ ಹುಡುಗಿಯನ್ನ ಸುಮ್ಮನಾಗಿಸಿಬಿಟ್ರು. ಯಾವಾಗ ಪೊಲೀಸರು ಅಜಿತ್ ಮತ್ತು ಶೋಭಾಳನ್ನ ಅರೆಸ್ಟ್ ಮಾಡಿದ್ರೋ ಆಗಲೇ ಹುಡುಗಿಗೆ ಧೈರ್ಯ ಬಂದು ಆಕೆ ತಾನು ನೋಡಿದ್ದನ್ನ ವಿವರಿಸಿದ್ದು. ಪೊಲೀಸರನ್ನ ಮನೆಗೂ ಕರ್ಕೊಂಡ್ಬಂದು ಆವತ್ತು ಸ್ವತಃ ಶೋಭಾ ಮನೆಯಲ್ಲೆಲ್ಲ ಓಡಾಡಿ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದನ್ನ ವಿವರಿಸಿದ್ಲು. ಎಲ್ಲವನ್ನು ನೋಡಿ ಸಾಕ್ಷಿ ಕಲೆ ಹಾಕಿದ ಪೊಲೀಸರು ಸಂಬಂಧಗಳಿಗೆ ಕಳಂಕ ತಂದ ಅಕ್ಕ ತಮ್ಮನ್ನ ಜೈಲಿಗೆ ಕಳಿಸಿದ್ದಾರೆ. ಇಂಥವರು ಮತ್ತೆಲ್ಲೂ ಹುಟ್ಟಬಾರದು, ಅಂಥ ಶಿಕ್ಷೆ ಆಗ್ಬೇಕು ಅಂತಾರೆ ಮುರುಗುಂಡಿಯ ಜನ. ಈ ಮಾನ್ಗೇಡಿ ಜೋಡಿಗೆ ಶಿಕ್ಷೆ ಏನೋ ಆಗಬಹುದು, ಆದ್ರೆ ಅಪ್ಪನ ಹತ್ಯೆಗೆ ಸಾಕ್ಷಿ ಹೇಳಬೇಕಾಗಿರೋ ಪುಟ್ಟ ಕೂಸಿನ ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ ಬೇಸರ ಆಗುತ್ತೆ. ಈಗೇನೋ ಚಿಕ್ಕವಳು, ಕೊಲೆ ಯಾಕೆ ನಡೀತು ಅನ್ನೋದು ಅವಳಿಗೆ ಅರ್ಥವಾಗಿರ್ಲಿಕ್ಕಿಲ್ಲ. ನಂತರ ಬೆಳೆದು ನಿಂತ ಮೇಲೆ ಹೆತ್ತವಳು ಅದ್ಯಾವ ಕಾರಣಕ್ಕೆ ತನ್ನ ತಂದೆಯನ್ನ ಮರ್ಡರ್ ಮಾಡಿದ್ಲು ಅನ್ನೋದು ಗೊತ್ತಾದ್ರೆ ಅದೆಷ್ಟು ಹಿಂಸೆ ಪಡ್ಕೋಬಹುದು ಅನ್ನೋದನ್ನ ಊಹಿಸೋದಕ್ಕೂ ಆಗಲ್ಲ. ಏನೇ ಆದರೂ ಆ ಕಂದನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.